ಮಕ್ಕಳಾಗೋ ಚಾನ್ಸಸ್ ಇಲ್ಲ ಅಂತಾನೆ ಹೇಳ್ಬೋದು. ಇಷ್ಟೊತ್ತಿಗಾಗ್ಲೇ ಕಾಲ್ ಮಾಡ್ಬೇಕಿತ್ತಲ್ವಾ? ನಾನೊಬ್ಳು ಕಾಯ್ತಾ ಇದ್ದೀನಿ ಅನ್ನೋದೇ ಮರ್ತು ಬಿಟ್ಟಿದಾರ ಇವರು? ಪರವಾಗಿ, ಅವ್ರು ಕಾಲ್ ಮಾಡ್ತಾ ಇದ್ರೇನು, ನಾನೇ ಕಾಲ್ ಮಾಡಿ ಕೇಳ್ತೀನಿ. ಸಮಾಧಾನ ಮಾಡ್ಕೊಳ್ಳ. ನೋಡು, ಭೂಮಿಕಾ ಅವರೇ ಕಾಲ್ ಮಾಡ್ತಾ ಇದ್ದಾರೆ. ಏನಂತ ಹೇಳು? ಸದ್ಯಕ್ಕೆ ಏನೋ ಅಂತ ಹೇಳು, ಆಮೇಲೆ ಮ್ಯಾನೇಜ್ ಮಾಡ್ತಾರಾಯ್ತು. ಹಾ ಹೇಳಿ ಭೂಮಿಕಾ. ಗೌತಮ್ ಅವರೇ, ಹಾಸ್ಪಿಟಲ್ಗೆ ಹೋಗಿದ್ರಾ? ರಿಪೋರ್ಟ್ಸ್ ಬಂತ? ಏನ್ ಬಂತು ರಿಸಲ್ಟು? ಸಾರಿ, ಅದು ನನಗೆ ತಡ್ಕೊಳಕ್ಕಾಗ್ಲಿಲ್ಲ, ಗೊತ್ತಾಗ್ಬೇಕು ಅಂತ ನಾನು ನಿಮಗೆ ಕಾಲ್ ಮಾಡಿದೆ. ಏನಾಯ್ತು? ಅದು ನಾನು ಇನ್ನೂ ಹಾಸ್ಪಿಟ್ಲಿಗೆ ಹೋಗಿಲ್ಲ. ಇನ್ನೂ ಹಾಸ್ಪಿಟ್ಲ್ ಹೋಗಿಲ್ವಾ? ಬೆಳಿಗ್ಗೆ ಹಾಸ್ಪಿಟ್ಲ್ ಹೋಗ್ತಿದ್ದೀನಿ ಅಂತ ಅರ್ಜೆಂಟಾಗಿ ಹೋದ್ರಿ? ಹೋದೆ, ಬಟ್ ಬೇರೆ ಏನೋ ಕೆಲಸ ಬಂದ್ಬಿಡ್ತು, ಇಲ್ಲಿಗೆ ಬಂದ್ಬಿಟ್ಟೆ. ನಾನು ಮತ್ತೆ ಆನಂದ ಒಟ್ಟಿಗೆ ಇದೀವಿ, ಇಲ್ಲೇ ಇದೀವಿ. ನೀವಿನ್ನೂ ಹಾಸ್ಪಿಟಲ್ಗೆ ಹೋಗಿಲ್ವಾ? ಇಲ್ಲ. ಸರಿ, ಓಕೆ. ಕೆಲಸ ಬೇಗ ಮುಗಿಸ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಬರ್ತೀರಾ? ಸಾರಿ, ನನಗೆ ಕ್ಯೂರಿಯಾಸಿಟಿ ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೆ ಹೇಳ್ತಿದ್ದೀನಿ. ಪ್ಲೀಸ್. ಓಕೆ ಭೂಮಿಕಾ. ಸಾರಿ, ನಾನು ನಿಮಗೆ ಡಿಸ್ಟರ್ಬ್ ಮಾಡಿದೆ. ಯು ಕ್ಯಾರಿ ಆನ್. ಯಾ, ಬಾಯ್. ಭೂಮಿಕಾ ಅವ್ರು ತುಂಬಾ ಆಸೆ ಇಟ್ಕೊಂಡಿದ್ರು ಕಣ. ಏನೋ ಪಾಸಿಟಿವ್ ಆಗಿ ರಿಸಲ್ಟ್ ಬರುತ್ತೆ ಅಂತ ಬಹಳ ಸಂಭ್ರಮದಿಂದ ಕಾಯ್ತಾ ಇದ್ದಾರೆ. ಅವ್ರ ಧ್ವನಿಲೇ ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿ ನೋಡಿದ್ರೆ ಸಮಾಧಾನ ಮಾಡ್ಕೊಳ್ಳೋ ಗೆಳೆಯ. ಈಗ ಅತ್ತಿಗೆಗೆ ಧೈರ್ಯ ಹೇಳ್ಬೇಕಾಗಿರೋದೇ ನೀನು ಕಣ. ನೀವೇ ಧೈರ್ಯ ಕಳ್ಕೊಂಡ್ರೆ ಅವರು ಧೈರ್ಯ ಹೇಳೋರು ಯಾರು? ರೀ ಹೆಂಡತಿ, ಅದೇನ್ರಿ ಇದು ಫುಲ್ ಜಕಾಸಾಗಿ ರೆಡಿ ಆಗ್ತಿದ್ದೀರಾ? ಹೌದು, ಫಂಕ್ಷನ್ಗೆ ಏನಾದರೂ ಹೋಗ್ತಾ ಇದ್ದೀರಾ? ಮತ್ತೆ ನಂಗೆ ಹೇಳಲೇ ಇಲ್ಲ. ಅಂದರೆ ಕಪ್ಪಲಾಗಿ ಫಂಕ್ಷನ್ಗೆ ಹೋದ್ರೆ ಚೆನ್ನಾಗಿರುತ್ತೆ. ನೀವು ನನ್ನೇ ಬಿಟ್ಬಿಟ್ರಲ್ಲ. ಹೌದು, ಎಲ್ಲಿಗೆ ಹೋಗ್ತೀರಾ? ಲೇಡೀಸ್ ಕ್ಲಬ್ಗೆ. ಇವತ್ತು ನನ್ನನ್ನು ಲೇಡೀಸ್ ಕ್ಲಬ್ಬಲ್ಲಿ ಮೆಂಬರ್ ಆಗಿ ಮಾಡ್ಕೊಳ್ತಾ ಇದ್ದಾರೆ. ಇಷ್ಟು ದಿನ ಅತ್ತೆ ಜೊತೆ ಟೈಮ್ ಪಾಸಿಗೆ ಹೋಗ್ತಾ ಇದ್ದೆ, ಇವಾಗ ಅವ್ರು ನನ್ನನ್ನೇ ಮೆಂಬರ್ ಆಗಿ ಮಾಡ್ತಿದ್ದಾರೆ. ಅದಕ್ಕೆ ಈ ತಯಾರಿ ಎಲ್ಲ. ಅಲ್ಲ, ಲೇಡೀಸ್ ಕ್ಲಬ್ಗೆ ಹೋಗ್ತೀರಾ ನೀವು? ನೋಡಿ, ಅದು ಮಾಮ್ ಅಂತವರು ವಯಸ್ಸಾಗಿರೋರು ಓತ್ಲ ಹೊಡೆಯೋಕ್ಕೆ ಅಂತ, ಐ ಮೀನ್ ಟೈಮ್ ಪಾಸ್ ಮಾಡೋಕ್ಕೆ ಅಂತ ಹೋಗೋ ಜಾಗ. ಅದು ನಿಮ್ಮಂಥ ಯಂಗ್ಸ್ಟರ್ಸ್ಗೆಲ್ಲ ಸೂಟ್ ಆಗಲ್ಲ. ಎಕ್ಸ್ಕ್ಯೂಸ್ ಮೀ, ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ನಾನು ಅಲ್ಲಿಗೆ ಓತ್ಲ ಹೊಡೆಯಕ್ಕೆ ಹೋಗ್ತಾ ಇದ್ದೀನಿ ಅಂತನಾ? ಅಥವಾ ನಂಗೆ ಮಾಡೋದಕ್ಕೆ ಏನು ಕೆಲಸನೇ ಇಲ್ಲ ಅಂತನಾ? ಅಥವಾ ನಾನೇನು ಕೆಲಸನೇ ಮಾಡಬಾರ್ದು, ಇಂಡಿಪೆಂಡೆಂಟಾಗಿ ಬದುಕಲೇಬಾರ್ದು, ಮನೆಯಲ್ಲೇ ಇರಬೇಕು ಅಂತನಾ? ಅಪೇಕ್ಷಾ, ನಾನು ಎಲ್ರಿ ಆ ಥರ ಹೇಳಿದೆ? ಸುಮ್ಮನೆ ಯಾಕೆ ಅಷ್ಟೊಂದೆಲ್ಲ ಹೆವಿ ವರ್ಡ್ಸ್ ಯೂಸ್ ಮಾಡ್ತೀರಾ? ನಾನೆಂಥ ಲಿಬ್ರಲ್ ಗಂಡ, ನೀವು ನನಗೆ ಈ ಥರ ಹೇಳ್ಬಿಟ್ರೆ ಹೆಂಗೆ? ಇನ್ನೂ ನಿಮ್ಗೆ ಗೊತ್ತಿಲ್ಲ, ಟೈಮ್ ಚೇಂಜ್ ಆಗಿದೆ, ಬಟ್ ಜನಗಳ ಮೆಂಟಾಲಿಟಿನೇ ಚೇಂಜ್ ಆಗಿಲ್ಲ. ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ನಾನು ಇಷ್ಟು ಪಾಪದವನು. ನೀವು ನಂತರನೇ ಅಂದ್ಕೊಂಡು ಎಲ್ಲದಕ್ಕೂ ಎಸ್ ಅಂತ ಹೇಳ್ತಾ ಇರ್ತೀನಿ ನಾನು. ಏನೂ ಇಲ್ಲ, ನನಗೆ ಗೊತ್ತಿಲ್ವಾ ನೀವು ಗಂಡಸರು ಬುದ್ಧಿ? ಎಷ್ಟೇ ಹೇಳಿದ್ರು ನೀವು ಗಂಡಸ್ರೆ. ನಿಮ್ಮ ಮೆಂಟಾಲಿಟಿ ನನಗೆ ಚೆನ್ನಾಗಿ ಗೊತ್ತು. ನೀವು ಹೇಗಿದ್ರೂ ಪರವಾಗಿಲ್ಲ, ನೀವು ರಾವಣನ್ ಥರ ಇದ್ರೂ ಪರವಾಗಿಲ್ಲ, ಆದರೆ ನಿಮಗೆ ಹೆಣ್ಮಕ್ಳು ಮಾತ್ರ ಸೀತೆ ಥರ ಸಾಧ್ವಿ ಆಗಿರಬೇಕು. ನೀವು ಫ್ರೀ ಆಗಿ ಜಾಲಿಯಾಗಿದ್ರೆ ನಿಮ್ಮನ್ನ ಪ್ಲೇ ಬಾಯ್ ಅಂತಾರೆ. ಅದೇ ಹೆಣ್ಮಕ್ಳು ಆ ಥರ ಇದ್ರೆ ನಮಗೆ ಬೇರೆ ಥರನೇ ಟೈಟಲ್ ಸಿಕ್ಬಿಡುತ್ತೆ. ಅದನ್ನೆಲ್ಲ ಬಾಯಿನಲ್ಲಿ ಹೇಳೋದಕ್ಕೂ ಆಗಲ್ಲ, ಅಷ್ಟು ಕೆಟ್ಟದಾಗಿರುತ್ತೆ ಗೊತ್ತಾ? ಅಂದ್ರೆ ಇವಾಗ ನೀವು ಆ ಥರ ಇಲ್ಲ, ಸುಮ್ಮನೆ ಜನರಲ್ ಆಗಿ ಹೇಳಿದಷ್ಟೇ. ನಮ್ಮಲ್ಲಿ ಸ್ವಲ್ಪ ಹಾಗೆ, ನಾವು ಹೆಣ್ಮಕ್ಳು ತುಂಬಾ ಒಳ್ಳೆಯವರು ಅಂತ ಕ್ಷಣ ಕ್ಷಣಕ್ಕೂ ಪ್ರೂವ್ ಮಾಡ್ತಾನೆ ಇರಬೇಕು. ಬಟ್ ನೀವು ಗಂಡಸ್ರಿಗೆ ಅದೆಲ್ಲ ಅಂಟೋದೇ ಇಲ್ಲ ಅಲ್ವಾ? ಅವನ್ ಬಿಡಪ್ಪ, ಅವ್ನ್ ಗಂಡಸು ಏನ್ ಮಾಡಿದ್ರು ನಡೆಯುತ್ತೆ ಅಂತೆಲ್ಲ ಹೇಳ್ತಾರೆ. ಅದ್ ನಮ್ಗೆ ಹಾಗಲ್ಲ, ತುಂಬಾನೇ ಮಾತುಗಳನ್ನ ಕೇಳ್ಬೇಕಾಗತ್ತೆ. ಜೋರಾಗಿ ಮಾತಾಡಂಗಿಲ್ಲ, ಜೋರಾಗಿ ನಡೆದಾಡಂಗಿಲ್ಲ, ಚಲಾಗಿ ಆಡಂಗಿಲ್ಲ, ಏನೂ ಮಾಡಂಗಿಲ್ಲ. ಮನೆತನದ ಗೌರವನ ಎತ್ತಿ ಹಿಡಿಬೇಕು ನಾವು. ಹೆಣ್ಮಕ್ಳಿಗೆ ಎಷ್ಟೊಂದು ಕಂಪಲ್ಷನ್, ಎಷ್ಟೊಂದು ರಿಸ್ಟ್ರಿಕ್ಷನ್ ಗೊತ್ತಾ ನಿಮ್ಗೆ? ಇವಾಗ ನಾವು ಹೆಂಗಸರಾಗಿರ್ಬೋದು, ನೀವು ಗಂಡಸರಾಗಿರ್ಬೋದು, ಬಟ್ ನಮ್ಮ ಒಳಗಡೆ ಇರೋ ಸ್ಪಿರಿಟ್ ಒಂದೇ ಅಲ್ವಾ? ಜನ ಅದನ್ನೆಲ್ಲ ಮರ್ತೇ ಬಿಡ್ತಾರೆ. ಈ ಹೆಣ್ಮಕ್ಳನ್ನೇ ಜಡ್ಜ್ ಮಾಡೋದು ಜಾಸ್ತಿ ಅವರು. ಅದಕ್ಕೆ ಮುಂದಿನ ಜನ್ಮ ಅಂತ ಒಂದಿದ್ರೆ ನಾನು ಗಂಡ್ ಮಗುವಾಗಿ ಹುಟ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದೀನಿ. ಹೇಳೋರು ಇರಲ್ಲ, ಕೇಳೋರು ಇರಲ್ಲ, ಹೇಗ್ ಬೇಕಾದ್ರೂ ಇರ್ಬೋದು. ಬರ್ತ್ ಸರ್ಟಿಫಿಕೇಟ್ ಇದ್ರೆ ಸಾಕು, ಬೇರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಎಲ್ಲ ಇರ್ಬೇಕು ಅಂತಾನೆ ಇಲ್ಲ. ಯಾಕೆ ಅಂದ್ರೆ ಅದೆಲ್ಲ ಏನಿದ್ರು ಬರೀ ಹೆಣ್ಮಕ್ಳಿಗಷ್ಟೇ ಅಪ್ಲೈ ಆಗೋದು. ಸರಿ ಬಿಡಿ ಅಪೇಕ್ಷಾ, ನಾವಿಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ.
ನೋಡಿ ಮುಂದಿನ ಜನ್ಮ ಅಂತ ಇದ್ರೆ ನಾನೇ ಗರ್ಲಾಗಿ ಹುಡ್ತೀನಿ, ಓಕೆನಾ? ಆಗ ನಾವಿಬ್ರು ಯಾವಾಗಲೂ ಒಟ್ಟಿಗೆ ಇರ್ಬೋದು. ನೋಡಿ, ನನಗೆ ನೀವು ಯಾವಾಗಲೂ ನನ್ನ ಜೊತೆನೇ ಇರ್ಬೇಕು. ಗೆಳೆಯ, ಈಗ ಈ ವಿಷಯನ ಅತ್ತಿಗೆವರೆಗೂ ತಲುಪಿಸೋದು ಹೇಗೋ ಗೊತ್ತಿಲ್ಲ ಕಣೋ. ಈ ವಿಷಯನ ಅವ್ರ ಮುಂದೆ ಹೇಗೆ ಪ್ರಸ್ತಾಪ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಎಷ್ಟು ಕಷ್ಟ ಆಗ್ತಾ ಇದೆ, ಅವ್ರಿಗೆ ಇನ್ನು ಹೆಂಗಾಗ್ಬೇಡ. ಹೌದು ಗೆಳೆಯ, ತುಂಬಾನೇ ಕಷ್ಟ ಆಗುತ್ತೆ. ಒಂದೊಂದ್ಸರ್ತಿ ದೇವರು ಯಾಕೆ ಈ ಥರ ಮಾಡ್ತಾನೆ ಅಂತಾನೆ ಅರ್ಥ ಆಗಲ್ಲ. ನೀನು ಅತ್ತಿಗೆ ಏನು ಪಾಪ ಮಾಡಿದಿರ ಅಂತ ನಿಮ್ಗೆ ಶಿಕ್ಷೆ ಕೊಟ್ಟವನು. ತುಂಬಾನೇ ಅನ್ಯಾಯ ಗೆಳೆಯ ಇದು. ನಾನು ಯಾವ ಭಯಲ್ಲಿ ಅವ್ರ ಮುಂದೆ ಹೋಗಿ ನಿಮ್ಮ ಮಗು ಆಗಲ್ಲ ಅಂತ ಹೇಳು. ಕಷ್ಟ ಅನ್ನದ ನೋಡಿ, ಹೆಣ್ಮಕ್ಳು ಏನ್ ಬೇಕಾದ್ರೂ ಸಹಿಸ್ಕೋತಾರೆ, ಆದ್ರೆ ತನ್ನ ಮಗುಗೆ ಜನ್ಮ ಕೊಡಕ್ಕಾಗಲ್ಲ ಅನ್ನೋದನ್ನ ಸಹಿಸ್ಕೊಳ್ಳೋದು ಬಹಳ ಕಷ್ಟ. ಎಷ್ಟೇ ಗಟ್ಟಿ ಇದ್ರು ಅಷ್ಟೇ, ಎಷ್ಟೇ ಮೆಚೂರ್ಡ್ ಆಗಿದ್ರು ಅಷ್ಟೇ, ಈ ವಿಷಯನ ಭೂಮಿಕಾ ಹೇಗೆ ರಿಸೀವ್ ಮಾಡ್ತಾನೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಕಸ್ಮಾತ್ ಅವರು ಡಿಪ್ರೆಷನ್ಗೆ ಹೋಗ್ಬಿಟ್ರೆ ನಾನು ಏನೋ ಮಾಡಲಿ, ನನ್ನ ಕೈ ನೋಡೋಕ್ಕಾಗಲ್ಲ ಕಣ. ಅದಕ್ಕೆ ನಾನು ಡಿಸಿಷನ್ಗೆ ಬಂದಿದ್ದೀನಿ. ಏನು? ಭೂಮಿಕಾ ಅವ್ರಿಗೆ ವಿಚಾರ ಹೇಳೋದೇ ಬೇಡ ಕಣ. ಹೇಗಾದರೂ ಮಾಡಿ ಅವ್ರಿಗೆ ಗೊತ್ತಾಗದೇ ಇರೋ ಥರ ಮ್ಯಾನೇಜ್ ಮಾಡೋಣ. ಅವ್ರ ಮನ್ಸಿಗೆ ಬಹಳ ಕಷ್ಟ ಆಗುತ್ತೆ, ನನಗೆ ಅದನ್ನ ನೋಡೋಕ್ಕಾಗಲ್ಲ ಕಣ. ಗೆಳೆಯ, ನನ್ನೊಂದು ಸಜೆಷನ್ ಕಣೋ. ನಾವು ಯಾಕೆ ಇದನ್ನೇ ಫೈನಲ್ ಅಂತ ಅನ್ಕೋಬೇಕು? ಪ್ರತಿಯೊಂದಕ್ಕೂ ಸೆಕೆಂಡ್ ಒಪಿನಿಯನ್ ಅಂತ ಇರುತ್ತಲ್ವಾ? ಹಾಗೆ ಬೇರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸೆಕೆಂಡ್ ಒಪಿನಿಯನ್ ತಗೊಳ್ಳೋಣ.